ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ನಿಂದ. ಓಕೆ, ಇಂಕನ್ನರ ಆರಾಧ್ಯ ದೈವ ಯಾವುದು ಅಂತ ಕೇಳಿದ್ದಾರೆ. ಇಂಕನ್ನರ ಆರಾಧ್ಯ ದೈವ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಸಮುದ್ರ. ಸೊ ಇಂಕನ್ನರು 15 ಮತ್ತು 16ನೇ ಶತಮಾನದಲ್ಲಿ ಯಾವಾಗ 15 ಮತ್ತು 16ನೇ ಶತಮಾನದಲ್ಲಿ ಏಳಿಗೆಯನ್ನ ಕಂಡಂತಹ ನಾಗರಿಕತೆಯೇ ಈ ಇಂಕಾ ನಾಗರಿಕತೆ. ಇಂಕಾ ನಾಗರಿಕತೆ ಅಂತ ಕರೀತಾರೆ ಇದನ್ನು. ಸೊ ಈ ಇಂಕಾ ನಾಗರಿಕತೆಯು ಇದರ ವ್ಯಾಪ್ತಿ ಪೆರು, ಈಕ್ವೆಡಾರ್ ಮತ್ತು ಚಿಲಿ ಹಾಗೂ ಅರ್ಜೆಂಟೀನಾ ಭಾಗಗಳವರೆಗೆ ವಿಸ್ತರಣೆಯಾಗಿತ್ತು. ಓಕೆ, ಇಂಕಾ ನಾಗರಿಕತೆಯು ಕಂಡು ಬಂದಿದ್ದು ಅವಾಗ 15 ಮತ್ತು 16ನೇ ಶತಮಾನದಲ್ಲಿ. ಎಲ್ಲೆಲ್ಲಿ ಅಂತಂದ್ರೆ ಪೆರು, ಈಕ್ವೆಡಾರ್ ಮತ್ತು ಚಿಲಿ ಹಾಗೂ ಅರ್ಜೆಂಟೀನಾ ಭಾಗಗಳವರೆಗೆ ವಿಸ್ತಾರವಾಗಿತ್ತು. ಓಕೆನಾ. ಸೊ ಈ ಇಂಕಾ ಜನರ ಅಥವಾ ಇಂಕಾನ್ನರ ಆರಾಧ್ಯ ದೈವ ಸೂರ್ಯ. ಇವರು ಸೂರ್ಯನನ್ನ ಆರಾಧಿಸುತ್ತಿದ್ದರು. ಅನೇಕ ದೇವಾಲಯಗಳಲ್ಲಿ ಸೂರ್ಯನ ಚಿತ್ರ, ಕೆತ್ತನೆ ಹಾಗೂ ಅರಮನೆಯ ಮುಂತಾದ ಆಭರಣಗಳು. ಸೂರ್ಯ ದೇವನು ಇಂಕನ್ನರ ಪ್ರಮುಖ ಆರಾಧ್ಯ ದೈವ. ಓಕೆನಾ. ವೀರಕೋಚನೆಂಬ ದೇವರು ಸೃಷ್ಟಿಯ ಕಾರಣನಾಗಿದ್ದನಂತ ಕೂಡ ಇವರು ನಂಬಿದ್ದರು. ಸೂರ್ಯ ದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕ. ಓಕೆನಾ. ಸೊ ಯಾರು? ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣ. ಅದು ನಮ್ಮಲ್ಲಿ ಯಾವ ತರ ಬ್ರಹ್ಮನು ಸೃಷ್ಟಿಗೆ ಕಾರಣ ಅಂತ ಹೇಳ್ತೀವೋ ಅದೇ ರೀತಿ ಇಂಕನ್ನರು ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣ ಎಂದು ನಂಬಿದ್ದರು. ಈ ವೀರಕೋಚ ಮತ್ತು ಜನರ ನಡುವಿನ ಸಂಪರ್ಕವಾಗಿ ಸೂರ್ಯನನ್ನ ಅವರು ಆರಾಧಿಸುತ್ತಿದ್ದರು. ಜನರ ನಡುವಿನ ಸಂಪರ್ಕವಾಗಿ ಸೂರ್ಯನನ್ನ ಅವರು ಆರಾಧನೆ ಮಾಡ್ತಾ ಇದ್ರು. ಓಕೆ, ಥ್ಯಾಂಕ್ ಯು.